ಇವತ್ತಿನ ರೀಡಿಂಗ್ ಜನರಲ್ ರೀಡಿಂಗ್ ಆಗಿರುತ್ತೆ, ಪರ್ಸನಲ್ ರೀಡಿಂಗ್ ಅಲ್ಲ. ನಿಮ್ಮ ಪರ್ಸನ್ ಕರೆಂಟ್ ಎನರ್ಜಿ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ. ನಿಮ್ಗೆ ಎಷ್ಟು ರೆಸೊನೇಟ್ ಆಗುತ್ತೋ ಅಷ್ಟು ಮಾತ್ರ ತಗೊಳ್ಳಿ, ರಿಮೈನಿಂಗ್ ಇಗ್ನೋರ್ ಮಾಡಿ. ಆ್ಯಂಡ್ ರೀಡಿಂಗ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮರಿದಿರಾ, ಆ್ಯಂಡ್ ಕಾಮೆಂಟ್ ಮಾಡಿ. ಸೊ ಕರೆಂಟ್ ಎನರ್ಜಿ ರೀಡಿಂಗ್ಸ್ಗೆ ಯಾವ್ಯಾವ ಕಾರ್ಡ್ಸ್ ಬಂದಿದೆ ನೋಡೋಣ. ಫಸ್ಟ್ ಕಾರ್ಡ್ ಇಲ್ಲಿ 10 ಆಫ್ ಸ್ವಾರ್ಡ್ಸ್ ಬಂದಿದೆ. ಸೆಕೆಂಡ್ ಕಾರ್ಡ್ ಬಂದು 4 ಆಫ್ ಪೆಂಟಿಕಲ್ಸ್ ಬಂದಿದೆ. ಥರ್ಡ್ ಕಾರ್ಡ್ ಬಂದು ಕಿಂಗ್ ಆಫ್ ಪೆಂಟಿಕಲ್ ಬಂದಿದೆ. ಫೋರ್ತ್ ಕಾರ್ಡ್ ಬಂದು ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಆ್ಯಂಡ್ ಫಿಫ್ತ್ ಕಾರ್ಡ್ ಬಂದು ಏಸ್ ಆಫ್ ಕಪ್ಸ್ ಬಂದಿದೆ. ಫಸ್ಟ್ ಕಾರ್ಡ್ 10 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಿಮ್ಮ ಪರ್ಸನ್ ಟಯರ್ಡ್ ಆಗಿರೋ ಥರ ಕಾಣಿಸ್ತಾ ಇದೆ, ಅದು ಬೇಸತ್ತಿರೋ ಥರನೂ ಕಾಣಿಸ್ತಾ ಇದೆ. ಎಲ್ಲ ರೀತಿ ಪ್ರಯತ್ನ ಪಟ್ಟು ಏನೂ ಆಗ್ತಾ ಇಲ್ವೇ ಅನ್ನೋ ಒಂದು ಬೇಜಾರಲ್ಲಿ ಇರೋ ಥರ ಕಾಣಿಸ್ತಾ ಇದೆ. ಸ್ವಲ್ಪ ಜನಕ್ಕೆ ಫಿನಾನ್ಷಿಯಲಿ ಟ್ರಬಲ್ ಆಗಿ ಇರೋದು ಕಾಣಿಸ್ತಾ ಇದೆ. ಜಾಬ್ ಪರವಾಗಿ ಯೋಚನೆ ಮಾಡ್ತಾ ಇದ್ದಾರೆ, ಕೆರಿಯರ್ ಪರವಾಗಿ ಅವ್ರಿಗೇನೋ ಟ್ರಬಲ್ಸ್ ಇರೋದು ಕಾಣಿಸ್ತಾ ಇದೆ. ಆಮೇಲೆ ಇನ್ನು ಸ್ವಲ್ಪ ಜನಕ್ಕೆ ಇಲ್ಲಿ ನೋ ಕಮ್ಯುನಿಕೇಶನ್ ಕೂಡ ಕಾಣಿಸ್ತಾ ಇದೆ. ಏನಂದರೆ ನೀವು ಪ್ರೀತಿಯಿಂದನೇ ಅವರನ್ನ ಮಾತಾಡ್ಸೋಕ್ಕೆ ಹೋದ್ರು, ಏನೇ ಮಾತ್ರ ಅವ್ರಿಗೆ ಒಂಥರ ನೆಗೆಟಿವ್ ಫೀಲ್ ಆಗ್ತಾ ಇದೆ. ಅದನ್ನು ಅವ್ರಿಗೆ ನೀವು ತೋರಿಸ್ತಾ ಇರೋ ಪ್ರೀತಿ ಅವ್ರಿಗೆ ರಿಫ್ಲೆಕ್ಟ್ ಆಗ್ತಾ ಇರೋ ರೀತಿ ನೆಗೆಟಿವ್ ಆಗಿ ರಿಫ್ಲೆಕ್ಟ್ ಆಗ್ತಾ ಇದೆ ಅಂತ ಹೇಳ್ಬೋದು. ಐ ಥಿಂಕ್ ಅವರು ನಿಮ್ಮ ಹತ್ರ ಒಂದು ಪಾಸಿಟಿವಿಟಿನ ತೋರಿಸ್ತಾ ಇಲ್ಲ ಅಂತ ಕಾಣಿಸ್ತಾ ಇದೆ. ಆ್ಯಂಡ್ ಇನ್ನೂ ಅವರು ಲೈಫಲ್ಲಿ ಸೆಟ್ಲ್ ಆಗಿಲ್ಲ ಅನ್ನೋದು ಕಾಣಿಸ್ತಾ ಇದೆ. ಫಿನಾನ್ಷಿಯಲಿನೂ ಅವರು ಇನ್ನೂ ಸೆಟ್ಲ್ ಆಗಬೇಕು, ಕೆರಿಯರ್ ಗೋಲ್ಸ್ ಅವ್ರು ರೀಚ್ ಆಗಬೇಕು ಅನ್ನೋದು ಕಾಣಿಸ್ತಾ ಇದೆ. ಇವಾಗ ಸದ್ಯಕ್ಕೆ ಅವರು ಲವ್ ಪರವಾಗಿ ಮಾತ್ರ ಅವ್ರು ಏನು ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ, ಪ್ರೀತಿ ಪರವಾಗಿ. ಅವ್ರದ್ದು ತುಂಬ ಕಾನ್ಸಂಟ್ರೇಷನ್ ಬಂದು ಜಾಬ್ ಪರವಾಗಿ, ಕೆರಿಯರ್ ಪರವಾಗಿ ಮತ್ತು ಬಿಸ್ನೆಸ್ ಪರವಾಗಿ ಇರೋದು ಕಾಣಿಸ್ತಾ ಇದೆ. ಆ್ಯಂಡ್ ಇಲ್ಲಿ ಕಿಂಗ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದನೂ ಏನು ಹೇಳುತ್ತೆ ಅಂದರೆ, ನಿಮ್ಮ ಪರ್ಸನ್ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದಾರೆ, ಬಟ್ ಅವ್ರಿಗೆ ರಿಸ್ಕ್ ತಗೊಳ್ಳೋಕ್ಕೆ ಇಷ್ಟ ಆಗ್ತಾ ಇಲ್ಲ, ರಿಸ್ಕ್ ತಗೊಳ್ಳೋಕ್ಕೆ ಭಯ ಪಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಂದರೆ ಇವ್ರು ಏನು ಫೀಲ್ ಮಾಡ್ತಾ ಇದ್ದಾರೆ ಅಂದರೆ, ಕಮಿಟ್ಮೆಂಟ್ ಕೊಡೋದು ಇಂಪಾರ್ಟೆಂಟ್ ಅಲ್ಲ, ಕಮಿಟ್ಮೆಂಟ್ ಕೊಟ್ಟ ಮೇಲೆ ಅದ್ರ ರೀತಿನೇ ನಡ್ಕೊಂಡು ಹೋಗಿ ಅದನ್ನು ಸಾಧನೆ ಮಾಡೋದು ತುಂಬ ಕಷ್ಟ ಅಂತ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಇನ್ನೊಂದು ಏನಂದರೆ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಫ್ಯಾಮಿಲಿ ಪ್ರಾಬ್ಲಮ್ಸ್, ನಿಮ್ಮ ಫ್ಯಾಮಿಲಿ ಕಡೆಯಿಂದ ನಿಮ್ಗೆ ಏನಾದರೂ ಇಶ್ಯೂ ನಡೀತಾ ಇದ್ದರೆ, ನಿಮ್ಮ ಫ್ಯಾಮಿಲಿಗೋಸ್ಕರನೂ ಅವ್ರು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ಏಸ್ ಕಾರ್ಡ್ಸ್ ಬಂದಿರೋದ್ರಿಂದ ಸ್ವಲ್ಪ ಜನಕ್ಕೆ 1 ಇಯರಲ್ಲಿ ಅವ್ರು ಕಮಿಟ್ಮೆಂಟ್ ಕೊಡೋದು ಕಾಣಿಸ್ತಾ ಇದೆ. ಸೊ ಪೇಷನ್ಸಿಂದ ವೆಯ್ಟ್ ಮಾಡಿ ಅಂತ ಹೇಳ್ತೀನಿ. ಇನ್ನೊಂದು ಬಂದ್ಬಿಟ್ಟು ಲಾಸ್ಟ್ ಕಾರ್ಡ್ ಬಂದ್ಬಿಟ್ಟು ಏಸ್ ಆಫ್ ಕಪ್ ಬಂದಿರೋದ್ರಿಂದ ಇನ್ನು ಸ್ವಲ್ಪ ಜನ ಲಕ್ಕಿ ಪರ್ಸನ್ಸ್ಗೆ 1 ಮಂತ್, ವಿತಿನ್ 1 ಮಂತಲ್ಲೇ ಅವ್ರು ಕಮಿಟ್ಮೆಂಟ್ ಕೊಡ್ತಾರೆ ಅಂತ ಹೇಳ್ಬೋದು. ಒಟ್ಟಾಗಿ ಓವರಾಲ್ ಆಗಿ ಹೇಳಬೇಕಂದ್ರೆ ನಿಮ್ಮ ರಿಲೇಷನ್ಶಿಪ್ ಸಕ್ಸಸ್ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ನಿಮ್ಮ ಪರ್ಸನ್ ಬಂದು ಪ್ರಾಕ್ಟಿಕಲ್ ಆಗಿದ್ದಾರೆ, ಲಾಜಿಕಲ್ ಆಗಿ ಥಿಂಕ್ ಮಾಡ್ತಾರೆ. ಫಸ್ಟು ಕೆರಿಯರು, ಜಾಬು, ಆಮೇಲೆ ಫಿನಾನ್ಷಿಯಲಿ ಸೆಟ್ಲ್ ಆಗೋದು, ಆಮೇಲೆ ಲವ್ವು, ಮ್ಯಾರೇಜು ಅನ್ನೋ ಥರ ಥಿಂಕ್ ಮಾಡ್ತಾರೆ. ಬಟ್ ನೀವು ಸ್ವಲ್ಪ ಎಮೋಷ್ನಲ್ ಪರ್ಸನ್ ಆಗಿರ್ತೀರಾ, ನೀವು ಫಸ್ಟು ಲವ್ಗೆ ಇಂಪಾರ್ಟೆನ್ಸ್ ಕೊಡ್ತೀರಾ ಅಂತ ಹೇಳ್ಬೋದು. ಮೇ ಬಿ ನೀವು ಸೋಲ್ಮೇಟ್ ಕನೆಕ್ಷನಲ್ಲಿ ಇದ್ದೀರಾ ಸ್ವಲ್ಪ ಜನ ಅಂತಲೂ ಕಾಣಿಸ್ತಾ ಇದೆ. ಏಸ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ನಿಮ್ಮ ಪರ್ಸನ್ ನಿಮಗೆ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ ಅಂತ ಹೇಳ್ಬೋದು. ಮತ್ತು ಇವರು ತುಂಬ ಎಕ್ಸ್ಪ್ರೆಸಿವ್ ಆಗಿರೋದಿಲ್ಲ. ಸೊ ಅವ್ರ ಪ್ರೀತಿನ ಅವರು ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡಲ್ಲ, ಏನಾದರೂ ಮನಸ್ಸಲ್ಲೇ ಇಟ್ಕೊಳ್ತಾರೆ ಅನ್ಬೋದು. ಆ್ಯಂಡ್ ಇವ್ರ ಫ್ಯಾಮಿಲಿಗೆ ತುಂಬ ಇಂಪಾರ್ಟೆನ್ಸ್ ಅಂತ ಕೊಡ್ತಾರೆ ಅಂತಲೂ ಕಾಣಿಸ್ತಾ ಇದೆ. ಸ್ವಲ್ಪ ಜನ ಹೇಗೆ ಅಂದರೆ, ಪ್ರೀತಿಗೋಸ್ಕರ ಫ್ಯಾಮಿಲಿನೇ ದೂರ ಮಾಡ್ತಾರೆ, ಬಟ್ ಇವ್ರು ಆ ಥರ ಅಲ್ಲ. ಫಸ್ಟು ಫ್ಯಾಮಿಲಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಅವ್ರು ಎಸ್ ಅಂದ್ರೇ ಆಮೇಲೆ ನಿಮ್ಮನ್ನು ನಿಮಗೆ ಒಪ್ಪಿಗೆ ಕೊಡೋದು ಅಂತಲೂ ಕಾಣಿಸ್ತಾ ಇದೆ. ಆ್ಯಂಡ್ ಈ ಪರ್ಸನ್ ನಿಮಗೆ ಆಲ್ರೆಡಿ ನಿಮ್ಮ ಹತ್ರ ಮಾತಾಡಿದ್ದಾರೆ ಅಂತಲೂ ಹೇಳ್ಬೋದು. ಫಸ್ಟು ಅರ್ನಿಂಗ್ಸ್ ಮಾಡಬೇಕು, ಸೆಟ್ಲ್ ಆಗಬೇಕು, ಆಮೇಲೆ ನಿಮಗೆ ಕಮಿಟ್ಮೆಂಟ್ ಕೊಡೋಕ್ಕಾಗುತ್ತೆ, ಆಮೇಲೆ ನಾನು ನೆಕ್ಸ್ಟ್ ಸ್ಟೆಪ್ ತಗೊಳಕ್ಕಾಗುತ್ತೆ ಲವ್ವಲ್ಲಿ ಅಂತ ನಿಮ್ಮ ಹತ್ರ ಆಲ್ರೆಡಿ ಹೇಳಿರ್ಬೋದು ಅಂತ ಕಾಣಿಸುತ್ತೆ. ಆ್ಯಂಡ್ ಇಲ್ಲಿ ಬಂದಿರೋ ಕಾರ್ಡ್ಸ್ನೆಲ್ಲನೂ ನೋಡ್ತಾ ಇದ್ದರೆ ನಿಮ್ಮ ಪ್ರೀತಿ ಪ್ಯೂರ್ ಆಗಿದೆ, ಟ್ರೂ ಫೀಲಿಂಗ್ ಆಗಿದೆ. ಸೊ ಅದರಿಂದ ನಿಮ್ಮ ಪ್ರೀತಿ ಗೆಲ್ಲುತ್ತೆ. ಸೊ ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಕಾಗಿಲ್ಲ. ನೀವೇನು ಬಯಸ್ತಾ ಇದ್ದೀರೋ ಅದು ಕೂಡ ನಿಮಗೆ ಸಿಗುತ್ತೆ. ನೀವು ದೇವ್ರ ಮೇಲೆ ನಂಬಿಕೆ ಇಡಿ, ಯೂನಿವರ್ಸ್ ಮೇಲೆ ನಂಬಿಕೆ ಇಡಿ, ಖಂಡಿತ ನೀವು ಅಂದ್ಕೊಂಡಿರೋ ಕೆಲಸ ಆಗುತ್ತೆ. ನಿಮ್ಮ ಪರ್ಸನ್ಗೆ ಸ್ವಲ್ಪ ಟೈಮ್ ಕೊಡಿ, ಯಾಕಂದರೆ ಇವಾಗ ಸದ್ಯಕ್ಕೆ ಅವ್ರ ಕರೆಂಟ್ ಎನರ್ಜಿ ಬಂದು ತುಂಬ ಡಿಸ್ಟರ್ಬ್ ಆಗಿದ್ದಾರೆ. ಮತ್ತು ಹೇಳಿದ್ನಲ್ಲ ಫಸ್ಟ್ ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಸ್ಟಕ್ ಆಗಿದ್ದಾರೆ. ಅಂದರೆ ಯಾವುದೋ ಟೆನ್ಷನಲ್ಲಿದ್ದಾರೆ, ಫಿನಾನ್ಷಿಯಲ್ ಟೆನ್ಷನ್, ಕೆರಿಯರ್, ಜಾಬ್, ಯಾವುದ್ರ ಬಗ್ಗೆನೇ ಒಂದ್ರ ಬಗ್ಗೆ ಅವರು ತುಂಬ ನಿರಾಸೆ ಒಳಗಾಗಿದ್ದಾರೆ ಅಂತ ಹೇಳ್ಬೋದು. ಸೊ ಅವ್ರಿಗೆ ಒಂದು ಸ್ವಲ್ಪ ಟೈಮ್ ಕೊಡಿ. ಆ್ಯಂಡ್ ಇನ್ ಕೇಸ್ ಅವ್ರು ನಿಮಗೆ ನಾನು ಹೇಳ್ದಂಗೆ ಏನಾದರೂ ಹೇಳಿದರೆ ಅವರು ಫ್ಯಾಮಿಲಿಗೋಸ್ಕರ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂತ ಸ್ವಲ್ಪ ಟೈಮ್ ಕೊಡಿ. ಅವ್ರ ಫ್ಯಾಮಿಲಿಯಲ್ಲಿ ಅವ್ರು ಮಾತಾಡಿ, ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಎಲ್ಲ ಮಾತಾಡಿ, ಅದು ಒಪ್ಪಿಗೆ ತೊಗೊಂಬಂದು ಆಮೇಲೆ ನಿಮ್ಮ ಹತ್ರ ಬರಲಿ, ಮಾತಾಡಲಿ ಅಂತಲೇ ನೀವು ಸ್ವಲ್ಪ ಟೈಮ್ ಕೊಡಿ ಅವ್ರಿಗೆ ಅಂತ ಹೇಳ್ತೀನಿ.
ಇನ್ನು ನಿಮಗೆ ಈ ತರ ವೆಯ್ಟ್ ಮಾಡಿ ಸಾಕಾಗಿದೆ, ಆಲ್ರೆಡಿ ನೀವು ತುಂಬಾ ಟೈಮ್ ಕೊಟ್ಟಿದ್ದೀರಾ ಅನ್ನೋ ಫೀಲಿಂಗ್ ಇದ್ರೆ, ಇಲ್ಲಿ ಏಸ್ ಆಫ್ ಪೆಂಟಿಕಲ್ ಬಂದಿರೋದ್ರಿಂದ 1 ಇಯರ್ ಟೈಮ್ ಕೊಡಿ. ಈ ಸಲ 1 ಇಯರ್ ಅಟ್ಲೀಸ್ಟ್ 1 ಇಯರ್ ಟೈಮ್ ಕೊಡಿ ಅಂತ ಹೇಳ್ತೀನಿ. ಯೂನಿವರ್ಸೇ ನಿಮ್ಗೆ ಹೇಳ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ. ನೋಡಿ ವಿತಿನ್ 1 ಇಯರ್ ಅಲ್ಲಿ ಅವ್ರು ಕಮಿಟ್ಮೆಂಟ್ ಕೊಡ್ತಾರ ಏನು ಅಂತ. ಆಮೇಲೆ ನೆಕ್ಸ್ಟ್ ನಿಮ್ಗೆ ವಿತಿನ್ 1 ಇಯರ್ ಅವ್ರು ಕೊಟ್ಟಿಲ್ಲ ಅಂದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಡಿಸಿಷನ್ ನೀವು ತಗೊಳ್ಳಿ, ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳ್ತೀನಿ. ಅಂಡ್ ಇಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ ತುಂಬಾ ಪ್ರಶ್ನೆಗಳಿದೆ ಮೈಂಡ್ ಅಲ್ಲಿ, ತುಂಬಾ ಕನ್ಫ್ಯೂಷನ್ಸ್ ಇದೆ ಅಂತಾನು ಕಾಣಿಸ್ತಾ ಇದೆ. ಇನ್ ಕೇಸ್ ನಿಮ್ಗೆ ಆ ತರ ಏನಾದ್ರು ಇದ್ರೆ ಮೆಡಿಟೇಷನ್ ಮಾಡಿ ಅಂತ ಹೇಳ್ತೀನಿ. ಸೊ ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಗೆ ತುಂಬಾ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಅಂತ ಹೇಳ್ಬೋದು. ಅಂಡ್ ನೀವು ನಿಮ್ ಪರ್ಸನ್ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಕ್ಲಿಯರ್ ಆಗಿ ಮಾತಾಡಿ, ಕ್ಲಾರಿಟಿ ಕೊಟ್ಟು ಮಾತಾಡಿ ಅವ್ರಿಗೆ. ಓಕೆನಾ? ಇಲ್ಲ ನಿಮ್ಮ ಮನ್ಸಲ್ಲೇ ಏನೋ ಒಂದಿಟ್ಕೊಂಡು ಅವ್ರಿಗೆ ಅರ್ಥ ಆಗಿ ಅರ್ಥ ಆಗದೆ ಇರೋ ತರ ಕ್ವಶನ್ ಕೇಳದೆ ಇರೋ ತರನ ಅವ್ರನ್ನ ಕೇಳೋದು, ಆ ಥರ ಎಲ್ಲ ಮಾತಾಡಕ್ ಹೋಗ್ಬೇಡಿ. ಅದನ್ನ ಒಂದು ಮಾತು ನೀವು ಅವ್ರ ಹತ್ರ ಮಾತಾಡ್ತೀರಾ ಅಂದ್ರೆ ಆ ಮಾತು ಅವ್ರ ಮೇಲೆ ಯಾವ ತರ ಪರಿಣಾಮ ಬೀಳುತ್ತೆ, ಅವ್ರಿಗೆ ಯಾವ ತರ ರಿಫ್ಲೆಕ್ಟ್ ಆಗುತ್ತೆ ನೀವು ಕೇಳೋ ಕ್ವಶನ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದರಿಂದ ತುಂಬಾ ಯೋಚನೆ ಮಾಡಿ ತೂಕವಾಗಿ ಕ್ಲಾರಿಟಿಯಾಗಿ ಮಾತಾಡಿ ಅವ್ರ ಜೊತೆ ಅಂತ ಹೇಳ್ತೀನಿ. ಅಂಡ್ ನೀವು ಕೂಡ ಓವರ್ ಥಿಂಕಿಂಗ್ ಮಾಡ್ಕೊಂಡು ನಿಮ್ಮ ಆರೋಗ್ಯನ ಹಾಳು ಮಾಡ್ಕೊತಾ ಇದ್ದೀರಾ ಅಂತಾನು ಕಾಣಿಸ್ತಾ ಇದೆ. ಸಡನ್ ಆಗಿ ತಲೆನೋವು ಬರೋದು, ನೈಟ್ ಟೈಮ್ ನಿದ್ದೆ ಬರ್ದೇ ಇರೋದು ಎಲ್ಲ ಆಗ್ತಾ ಇದೆ. ಸೊ ಏನಂದ್ರೆ ಹೊರಗಡೆಯಿಂದ ನೀವು ಚೆನ್ನಾಗೇ ಕಾಣಿಸ್ತೀರಾ, ಬಟ್ ಒಳಗಡೆ ತುಂಬಾ ನೋವು ತಿಂತಾ ಇದ್ದೀರಾ, ತುಂಬಾ ಬೇಜಾರಲ್ಲಿದ್ದೀರಾ, ತುಂಬಾ ಡಿಸ್ಟರ್ಬ್ ಆಗಿರೋದು ಕಾಣಿಸ್ತಾ ಇದೆ ಇಲ್ಲಿ ಅಂತ ಹೇಳ್ಬೋದು. ಅದಕ್ಕೋಸ್ಕರನೇ ನಾನು ಹೇಳ್ತಾ ಇರೋದು ಮೆಡಿಟೇಷನ್ ಸ್ಟಾರ್ಟ್ ಮಾಡಿ ಅಂತ. ಮೆಡಿಟೇಷನ್ ಆಲ್ರೆಡಿ ಸ್ಪಿರಿಚುವಲ್ ಫೀಲ್ಡ್ ಅಲ್ಲಿ ಇರೋರ್ಗಾದ್ರೆ ಅದು ಗೊತ್ತಿರುತ್ತೆ ಹೇಗೆ ಏನು ಅಂತ. ನಿಮ್ಗೆ ಗೊತ್ತಿಲ್ಲದೆ ಇರೋರು ಸ್ಟಾರ್ಟ್ ಮಾಡಿ, ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಏನು, ನಿಮ್ ಪ್ರಶ್ನೆಗಳಿಗೆ ತುಂಬಾ ಉತ್ತರಗಳು ಸಿಗುತ್ತೆ ಅಂತ ಹೇಳ್ಬೋದು. ಅಟ್ಲೀಸ್ಟ್ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿಲ್ಲ ಅಂದ್ರೂ ನೀವು ಏನು ಡಿಸ್ಟರ್ಬ್ ಆಗಿದ್ದೀರಾ, ನಿಮ್ಗೆ ಏನೇನು ಓವರ್ ಥಿಂಕಿಂಗ್ ಬರುತ್ತೆ, ಏನೇನು ನೆಗೆಟಿವ್ ಥಿಂಕಿಂಗ್ಸ್ ಬರುತ್ತೆ, ನಿಮ್ಗೆ ಅಟ್ಲೀಸ್ಟ್ ಅದಾದ್ರೂ ಸ್ಟಾಪ್ ಆಗುತ್ತೆ. ನಿಮ್ಮ ಫೀಲಿಂಗ್ಸ್ನ ನೀವು ಬ್ಯಾಲೆನ್ಸ್ ಮಾಡ್ಕೊಬೋದು ಅಂತ ಹೇಳ್ತೀನಿ. ಇನ್ನ ಹೇಳ್ಬೇಕಂದ್ರೆ ನೀವು ಎಷ್ಟು ವೆಯ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಪರ್ಸನ್ಗೋಸ್ಕರ, ಅವರು ನಿಮ್ಗೋಸ್ಕರ ಅಷ್ಟು ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಂದ್ರೆ ಅವ್ರು ರೈಟ್ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಅಷ್ಟೇ. ಬಟ್ ನೀವು ಅವ್ರಿಗೆ ಸ್ವಲ್ಪ ಟೈಮ್ ಅನ್ನೋದು ಕೊಡಬೇಕಾಗುತ್ತೆ. ಇನ್ನು ಅದು ಬಿಟ್ಟರೆ ಅವ್ರಿಗೆ ಬೇರೆ ಆಪ್ಷನ್ ಇಲ್ಲ. ಅವರು ಒಂದು ಲೈಫಲ್ಲೇ ಅವ್ರು ಸೆಟ್ಲ್ ಆಗಬೇಕು, ತುಂಬ ಅರ್ನಿಂಗ್ಸ್ ಮಾಡಬೇಕು, ಆಮೇಲೆ ಮನೇಲೆ ಮಾತಾಡಿ ಒಪ್ಪಿಸಿ ಆಮೇಲೆ ಬಂದು ನಿಮ್ಮ ಹತ್ರ ಮಾತಾಡಿ ನಿಮ್ಮ ಮದುವೆ ಮಾಡ್ಕೋಬೇಕು ಅನ್ನೋದೇ ಅವ್ರಿಗೆ ಇದೆ. ಬಟ್ ಅವ್ರಿಗೆ ನೀವೆಷ್ಟು ಯೋಚನೆ ಮಾಡ್ತಾ ಇದ್ದೀರೋ ಅದ್ರ ಡಬಲ್ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಅಂತ ಹೇಳ್ಬೋದು. ಅಂದ್ರೆ ಅವ್ರೇನಂದ್ರೆ ಯಾವ್ದ್ರಲ್ಲಾದ್ರೂ ಒಂದ್ರಲ್ಲಿ ಸಕ್ಸಸ್ ಆಗ್ಬಿಟ್ರು ನಿಮ್ಗೊಂದು ಸರ್ಪ್ರೈಸ್ ಆಗಿ ಅದನ್ನ ಇನ್ಫಾರ್ಮ್ ಮಾಡ್ಬೇಕು, ಈ ತರ ಮನೇಲಿ ಒಪ್ಸಿದೀನಿ, ಈ ತರ ಮದುವೆ ಮಾಡ್ಕೊಳ್ಳೋಣ ಅಂತ ಅವ್ರು ಒಂದು ಸರ್ಪ್ರೈಸ್ ಕೊಡ್ಬೇಕು ನಿಮ್ಗೆ ಅಂತ ವೆಯ್ಟ್ ಮಾಡ್ತಾ ಇದ್ರು. ಒಂದು ರೈಟ್ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಅದ್ರ ಕಡೆ ಫೋಕಸ್ ಮಾಡಿ ತುಂಬಾ ಎಫರ್ಟ್ ಕೂಡ ಆಗ್ತಾ ಇದ್ದಾರೆ ಅನ್ನೋದು ಕಾಣಿಸ್ತಾ ಇದೆ. ಬಟ್ ಸ್ವಲ್ಪ ಏನೋ ಈ ಜಾಬ್ ಪರವಾಗಿ, ಕೆರಿಯರ್ ಪರವಾಗಿ ತುಂಬಾ ಟೆನ್ಷನ್ ತಗೊಂತಾ ಇದ್ದಾರೆ. ಅದು ಜಾಬ್ ಪರವಾಗಿ ಎಲ್ಲ ತುಂಬಾ ಪ್ರಯತ್ನಗಳು ಪಟ್ಟು ಅವರು ಏನೋ ಅದ್ರ ಬಗ್ಗೆ ಏನೋ ಸರಿಯಾಗಿ ಪಾಸಿಟಿವ್ ರಿಸಲ್ಟ್ಸ್ ಅದ್ರ ಕಡೆಯಿಂದ ಬರ್ದೇ ಇರೋದಕ್ಕೆ ಸ್ವಲ್ಪ ಒಂದ್ ಹತ್ರ ಸ್ಟಕ್ ಆಗಿದ್ದಾರೆ. ಅದರಿಂದ ಅವರು ನಿಮ್ ಕಡೆ ಗಮನ ಕೊಡ್ತಾ ಇಲ್ಲ ಅಷ್ಟೇ. ಬಟ್ ಆದಷ್ಟು ಬೇಗ ಅವ್ರು ಅದರಿಂದ ಹೊರಗಡೆ ಬರ್ತಾರೆ. ನಿಮ್ಗೆ ನಾರ್ಮಲ್ ಫಸ್ಟ್ ಹೇಗಿದ್ರು ಹಾಗೆ ಇರೋದಕ್ಕೆ ಅವ್ರು ಟ್ರೈ ಮಾಡ್ತಾರೆ ಅಂತ ಹೇಳ್ತೀನಿ. ಓಕೆ, ಆದಷ್ಟು ಬೇಗ ನೀವು ಮೆಡಿಟೇಷನ್ ಅನ್ನೋದು ಸ್ಟಾರ್ಟ್ ಮಾಡಿ, ಅವಾಗ ನಿಮಗೆ ಪಾಸಿಟಿವ್ ಥಿಂಕಿಂಗ್ಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಆದಷ್ಟು ನೆಗೆಟಿವ್ ಥಿಂಕಿಂಗ್ಸ್ನೆಲ್ಲ ಸ್ಟಾಪ್ ಮಾಡಿ ಅಂತ ಹೇಳ್ತೀನಿ. ಯೂನಿವರ್ಸ್ನ ಬಿಲೀವ್ ಮಾಡಿ, ಗಾಡ್ನ ಬಿಲೀವ್ ಮಾಡಿ. ಓಕೆ, ನಿಮಗೆ ಈ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮರಿದಿರಾ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.